ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ತನಿಖೆ ಪ್ರಾರಂಭ ಆಗಿದೆ, ನಾವು ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಅಂತ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮತ್ತೆ ಮತ್ತೆ ಜವಾಬ್ದಾರಿಯಿಂದ ಜಾರಿಕೊಳ್ಳಲು ಯತ್ನಿಸಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಈಗ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಮಾಹಿತಿ ಕೊಡುವಂಥದ್ದು ಸರಿಯಲ್ಲ ಅಂತ ಡಿಸಿಪಿ ಪತ್ರದ ವಿಚಾರದ ಬಗ್ಗೆ ಮಾತನಾಡಲು ನಕಾರವನ್ನ ತೋರ್ತಾ ಇದ್ದಾರೆ. ಈಗಾಗಲೇ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ಗೊತ್ತಿದ್ದಷ್ಟು ಹೇಳಿ ಸಾಕು, ನಮಗೆ ಜನಕ್ಕೆ ಗೊತ್ತಾಗ್ಲಿ. ಕಾಲ್ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ಡಿಸಿಎಂ ಹಾಗೆ ಸಿಎಂ ಹಾಗೆ ಗೃಹ ಸಚಿವರ ವಿರುದ್ಧ ದೂರು ವಿಚಾರ. ದೂರನ್ನ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ. ತುಮಕೂರಿನಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಇದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಅದಕ್ಕೆ ಹೇಳಿದ್ದು. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಎಫ್ಐಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದ್ರೆ ಸಿಎಂ ಡಿಸಿಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ, ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ತನಿಖೆ ಪ್ರಾರಂಭ ಆಗಿದೆ, ನಾವು ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಅಂತ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮತ್ತೆ ಮತ್ತೆ ಜವಾಬ್ದಾರಿಯಿಂದ ಜಾರಿಕೊಳ್ಳಲು ಯತ್ನಿಸಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಈಗ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಮಾಹಿತಿ ಕೊಡುವಂಥದ್ದು ಸರಿಯಲ್ಲ ಅಂತ ಡಿಸಿಪಿ ಪತ್ರದ ವಿಚಾರದ ಬಗ್ಗೆ ಮಾತನಾಡಲು ನಕಾರವನ್ನ ತೋರ್ತಾ ಇದ್ದಾರೆ. ಈಗಾಗಲೇ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ಗೊತ್ತಿದ್ದಷ್ಟು ಹೇಳಿ ಸಾಕು, ನಮಗೆ ಜನಕ್ಕೆ ಗೊತ್ತಾಗ್ಲಿ. ಕಾಲ್ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ಡಿಸಿಎಂ ಹಾಗೆ ಸಿಎಂ ಹಾಗೆ ಗೃಹ ಸಚಿವರ ವಿರುದ್ಧ ದೂರು ವಿಚಾರ. ದೂರನ್ನ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ. ತುಮಕೂರಿನಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಇದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಅದಕ್ಕೆ ಹೇಳಿದ್ದು. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ, ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಎಫ್ಐಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದ್ರೆ ಸಿಎಂ ಡಿಸಿಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ, ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ತನಿಖೆ ಪ್ರಾರಂಭ ಆಗಿದೆ, ನಾವು ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಅಂತ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮತ್ತೆ ಮತ್ತೆ ಜವಾಬ್ದಾರಿಯಿಂದ ಜಾರಿಕೊಳ್ಳಲು ಯತ್ನಿಸಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಈಗ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಮಾಹಿತಿ ಕೊಡುವಂಥದ್ದು ಸರಿಯಲ್ಲ ಅಂತ ಡಿಸಿಪಿ ಪತ್ರದ ವಿಚಾರದ ಬಗ್ಗೆ ಮಾತನಾಡಲು ನಕಾರವನ್ನ ತೋರ್ತಾ ಇದ್ದಾರೆ.
ಈಗಾಗಲೇ ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ಗೊತ್ತಿದ್ದಷ್ಟು ಹೇಳಿ ಸಾಕು, ನಮಗೆ ಜನಕ್ಕೆ ಗೊತ್ತಾಗ್ಲಿ. ಕಾಲ್ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ಡಿಸಿಎಂ ಹಾಗೆ ಸಿಎಂ ಹಾಗೆ ಗೃಹ ಸಚಿವರ ವಿರುದ್ಧ ದೂರು ವಿಚಾರ. ದೂರನ್ನ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ. ತುಮಕೂರಿನಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಹಾಂ, ಅದಕ್ಕೆ ಹೇಳಿದ್ದು. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ಐಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದ್ರೆ ಸಿಎಂ ಡಿಸಿಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ ಅಲ್ಲ, ಕೊಡಲಿ. ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ. ಕಾಲ್ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ತನಿಖೆ ಪ್ರಾರಂಭ ಆಗಿದೆ, ನಾವು ಹೇಳಿಕೆ ಕೊಡೋದು ಸರಿ ಕಾಣಲ್ಲ ಅಂತ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮತ್ತೆ ಮತ್ತೆ ಜವಾಬ್ದಾರಿಯಿಂದ ಜಾರಿಕೊಳ್ಳಲು ಯತ್ನಿಸಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಈಗ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಮಾಹಿತಿ ಕೊಡುವಂಥದ್ದು ಸರಿಯಲ್ಲ ಅಂತ ಡಿಸಿಪಿ ಪತ್ರದ ವಿಚಾರದ ಬಗ್ಗೆ ಮಾತನಾಡಲು ನಕಾರವನ್ನ ತೋರ್ತಾ ಇದ್ದಾರೆ. ಈಗಾಗಲೇ ತನಿಖೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದೆ. ಮಾನ್ಯ ಗೃಹ ಸಚಿವರೇ, ನಿಮಗೆ ಗೊತ್ತಿದ್ದಷ್ಟು ಹೇಳಿ ಸಾಕು, ನಮಗೆ ಜನಕ್ಕೆ ಗೊತ್ತಾಗ್ಲಿ. ಕಾಲ್ ತುಳಿತದ ಬಗ್ಗೆ ವಿಧಾನಸೌಧ ಡಿಸಿಪಿಯಿಂದ ಮುನ್ನೆಚ್ಚರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡಲು ಗೃಹ ಸಚಿವರು ನಕಾರ. ಡಿಸಿಎಂ ಹಾಗೆ ಸಿಎಂ ಹಾಗೆ ಗೃಹ ಸಚಿವರ ವಿರುದ್ಧ ದೂರು ವಿಚಾರ. ದೂರನ್ನ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ. ತುಮಕೂರಿನಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಹಾಂ, ಅದಕ್ಕೆ ಹೇಳಿದ್ದು. ಹಾಂ, ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ಐಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ. ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದ್ರೆ ಸಿಎಂ ಡಿಸಿಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ ಅಲ್ಲ, ಕೊಡಲಿ. ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ.